ಬಂದೆ ಬಂದೆ ಕಣ. ಅಲ್ಲ ಪಾಪಣ್ಣ, ನೀ ಕರೀತ ಒಲ್ಲೆ ನಿಂತಿಯಲ್ಲ, ಒಂಚೂರು ಈ ಕಡೆ ಬರ. ಮಳೆ ನೋಡು. ನೀ 2 ಛತ್ರಿ ತಂದರೂ ತರ್ಬೋದಿತ್ತು, ಮುಂದೆ ತಗೋ ಬಂದೀಯ. ಬಾ ಸೀತಕ್ಕ, ಬರೋದ ನಾವು. ಅಲ್ಲಿ ನಿಲ್ಲಿ, ಈಚೆಗೆ ಬರಬೇಡಿ. ಜಾಸ್ತಿ ದೂರ ಕಳಿಸ್ತಾ ಬರಲು ಬಾರ್ದಂತೆ. ಆಮೇಲೆ ನೆಂಟರು ಬರೋದು ಭಾಳ ವರ್ಷನೇ ಲೇಟ್ ಆಗ್ತದಂತೆ. ನಾ ಅವಾಗ ಬಂದು ಹೋಗ್ಬೇಕು ಅಂದ್ಕೊಂಡಿನಿ ಮರ. ಈಚೆಗೆ ಬರಬೇಡಿ. ಓ ಚಪ್ಪಲಿ ಮರೆಯ ಕೆಸರು ಹುಡ್ಕಿ. ನಾನು ಕೆಲಸ ಮಾಡ್ತೀನಿ, ಕೈಯಲ್ಲೇ ಹಿಡ್ಕೋತೀನಿ ಪಾಪಣ್ಣ. ನಡಿ ಹೋಗೋಣ. ಸೀತಕ್ಕ ಬರೋದಾ? ಪುಟ್ಟಕ್ಕೆ ಒಳಗೆ ಅದೇನ ಕುಡಿಯ ಕೊಟ್ಟು ಹೋಗು ಅಂಕ. ಏನಷ್ಟು ಗಡಿಬಿಡಿ ಏನ? ಇಷ್ಟೊತ್ತು ಮಾತಾಡಿ ಸಾಲ್ದಾತ? ಇನ್ನು ಎಂತ ಅದೇ ಮಾತಾಡೋಕ್ಕೆ? ಪುಟ್ಟಕ್ಕೆ ಒಳಗೆ ಅದಿಯೇ. ಅಪ್ಪ ಕಾಫಿ ಕೊಡೋಕ್ಕೆ ಅಂತ ಹೋತು. ಹೊಲ್ಲಕ್ಕೆ ಹೋಗು ಪಾಪಕ್ಕ. ಹಿಂಗೆ ಹೋತಾ ಇರೆ. ಮನೆಗೆ ಬಂದು ಮತ್ತೆ ಅಲ್ಲೇ ತಮ್ಮನ್ನ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಹಂಗೆ ಹೋಗ್ಬೇಡ. ನಾನೊಬ್ಳಲ್ಲಿ ಇದ್ದೀನಿ ಅನ್ನೋದು ಜ್ಞಾನ ಇರಲಿ. ಅಲ್ಲ, ಅದು ಎಷ್ಟೊತ್ತು ಕಳಿಸ್ತಾ ನಿಂತ್ಕೊಳೋದು ಮರತೆ? ಅವ್ರಿಗೆ ಹೋಗೋಕ್ಕೆ ಗೊತ್ತಿಲ್ಲ ಹಂಗಾರೆ. ಸಣ್ಣ ಮಕ್ಕಳು ಏನು ಮಾಡ್ದಂಗೆ ಮಾಡ್ತೀಯಪ್ಪ. ಅಲ್ಲ, ಅದು ಇಲ್ಲೇ ಹೋತಾ ಇದೆ. ಅಲೆಸಿದ್ರೆ ಏನು ಅಂದ್ಕೋಬೇಕದ? ನಿಮಗೆ ಅಂತ ಆಗದ ಮರ ಹಂಗಾರೆ. ಎಲ್ಲಿಗೆ ಹೋದೆ? ನಾ ಕಳಿಸ್ದೆ, ಇಲ್ಲೇ ನಿಂತೀನಪ್ಪ. ಮನೆಗೆ ಬಂದ್ರೆ ಒಂಚೂರು ಆಚೆಗೆ ಅಂಗಳ ದಾಡ ತನಕ ನೋಡ್ತಾನೆ ಇಲ್ಲದ ಒಂದು ಹೆಚ್ಚಾಗೋತಾ? ಏನು ಅವ್ರ ಮನೆಗೆ ಹೋದ್ನ ನಾನು ಬಿಟ್ಟು ಬರೋಕ್ಕೆ? ಮಾಡ್ತೀರಿ ಮಾತ್ರ. ಆ ಪುಟ್ಟಕ್ಕೂ ಒಬ್ಳು ಹಂಗಿದ್ದಾಳೆ ಪಾಪ. ಕೇಳ್ತಾ ಇದೆ ಅದು ಪುಟ್ಟಕ್ಕೆಲ್ಲೋತು ಅಂತ. ಒಳಗೆ ಹೋದಳು ಪತ್ತಿಕ್ಕಿಲ್ಲಪ್ಪ. ಪುಟ್ಟಕ್ಕ, ಎಂತ ಮಾಡ್ತಿದ್ದೀಯೇ? ಪಾಪಕ್ಕ ಹೋಗೋಳ ಎಲ್ಲಿ ಅಂತ ಕೇಳ್ತಾ ಇದೆ. ಹಂಗಾರೆ ನಿಂಗೊಂಚೂರು ಹೆರ್ಗೆ ಬರ್ಬೇಕಂತ ಗೊತ್ತಿಲ್ಲನೆ. ಪಾಪಕತ್ತೆ ಹೋಗಾತ. ನಾನು ಬರೋಕ್ಕಂತ ಹೊರಟೆ. ಅಪ್ಪ ಕಾಫಿ ಕೊಟ್ಟೆ ಹೋಗು ಅಂದ್ರ. ಅವ್ರಿಗೆ ಕೊಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಯ್ತು. ಏನವ್ವ ನಿನ್ನ ಅಪ್ಪಗೆ ಒಂದೊಂದ್ಸತಿ ಎಂತ ಆಗದೇನ. ಇಷ್ಟೊತ್ತು ಮಾತಾಡ್ತಾ ನಿಂತಿದ್ರಪ್ಪ. ಅವ್ರು ಪಾಪಣ್ಣ ಬಂದು ಕರೆದಿದ್ದು ಕೇಳದೆ. ಹೋಗಷ್ಟೊತ್ತಿಗೆ ಗುಡುಕ್ಕನ ಒಳಗೆ ಹೋಗ್ಯಾರೆ. ಏನು ಮನುಷ್ಯರ ಒಂದು ಶೀಲ ಶಿಸ್ತು ಇಲ್ಲ, ನಂಗಂತೂ ಗೊತ್ತಾಗಲ್ಲ. ಒಂಚೂರು ಕೊಡ್ಸೋ ತನಕ ಇಲ್ಲೇ ನಿಂತಿದ್ರೆ ಏನಾಗ್ತಿತ್ತ? ಏನಷ್ಟು ತಡೆದು ಹೋಗಿತ್ತ ನೀವು ಕಾಫಿ ಕುಡಿಯೋದ? ಈಗ ಕುಡಿದ್ರೆ ಆತಿರ್ಲ? ಮಾತಾಡಬೇಡ, ಸುಮ್ಮನೆ ಇದ್ರುಂದಾತು. ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮಗೆಲ್ಲ ಸಲಿಗೆ ಕೊಟ್ಟಿದ್ದು ಹೆಚ್ಚಾಗಿದೆ, ಹಂಗಾಗಿ ಇಷ್ಟು ಬಿಲಾಸ್ಬಿಟ್ಟಿರಿ. ಯಾರ್ಯಾರ ಮನೆಗೆ ಬಂದರ ಹತ್ರ ಎಲ್ಲ ದೂರು ನಿಮ್ಮದು. ನಾ ಹಂಗೆ ಮಾಡಬೇಕು, ನಾ ಹಿಂಗೆ ಮಾಡಬೇಕು, ನಂಗೆ ಅದಿಲ್ಲ, ನಂಗೆ ಇದಿಲ್ಲ. ನಾನು ಬುದ್ಧಿ ಹೇಳಿಸ್ಕೋಬೇಕು ಯಾರ್ಯಾರ ಕೈಲೆಲ್ಲ. ಯಾಕೆ ನಿಮ್ಮನ್ನು ಇಷ್ಟೆಲ್ಲ ಮಾಡಿ ಸಾಕಿಟ್ಟಿದ್ದಕ್ಕೆ? ಅಪ್ಪ, ನಾನೆಂತ ದೂರ ಹೇಳ. ನಂಗೆ ಅದು ಬೇಕು ಇದು ಬೇಕು ಅದೆಲ್ಲ ಏನು ಹೇಳಲ್ಲ. ನಾನು ಎಂತ ಕೊಡ್ಸಲ್ಲ ಅಂತಲೂ ಹೇಳಲ್ಲ, ಗೊತ್ತಾ? ಓದಬೇಕು, ಓದೋಕ್ಕೆ ಇಷ್ಟ ಅದೇ ಅಂತ ಅಷ್ಟೇ ಹೇಳಿದ್ದು. ಅದರಲ್ಲಿ ಏನು ತಪ್ಪು? ಪುಟ್ಟಕ್ಕೆ ಒಳಗೆ ಹೋಗು. ನೀ ಹೇಳ್ತೀನಿ. ಇದು ನಮ್ಮ ಎಂತ ಮಾತಾಡೋಕ್ಕೂ ಬಿಡಲ್ಲ. ಹೆಂಗೆ ಕೇಳ್ಕೊಳಕ್ಕಾಗ್ತದೆ? ಎಂತದ್ರಿ? ಎಂತ ಆಗ್ಯದ ನಿಮಗೆ? ಎಂತಕ್ಕೆ ಹಿಂಗೆ ಹೇಳ್ತಿದ್ದೀರಿ? ಓಹೋ, ನಿಂಗೆ ಏನೂ ಗೊತ್ತಿಲ್ಲೇನೋ? ಎಂಥದ್ದು ಗೊತ್ತಿಲ್ಲ. ನಾನೇ ಹೊಸೂಟಿಯಿಂದ ಎಲ್ಲ ಹೇಳಬೇಕಾಗಿದೆ. ಅಲ್ಲ, ಮನೆಗೆ ಜನನೇ ಕರ್ಸಿಯ ನಂಗೆ ಬುದ್ಧಿ ಹೇಳಿ ಹೋಗೋಕ್ಕೆ? ನಿಂಗೆ ಹೇಳ್ದಳಿಗೆ ಗೊತ್ತಿಲ್ಲ ಅವ್ರೇನು ಹೇಳಿರ ನನ್ನ ಹತ್ರ, ನಾನು ಅದಕ್ಕೆ ವಾಪಸ್ ಏನು ಹೇಳಿನಿ ಅಂತ? ಇಷ್ಟು ಮುಂದುವರಿಯದ ನೀವು? ನಾ ಯಾವ್ದು ಹೇಳ್ತೀನೋ ಅದು ಯಾವುದೂ ಆಗಲ್ಲ ನಿಮಗೆ. ನೀವು ಹೇಳಿದ್ದೇ ಆಗ್ಬೇಕು. ಇಲ್ಲಿ ಮ್ಯಾಲಿಂದ ಉದುರ್ತದ? ಅಲ್ಲ, ನಿಮ್ಮ ಅಪ್ಪಗ ಕೊಟ್ಟಿಟ್ಟು ಗಂಟು ಅದೆಯಾ ಇಲ್ಲೇ? ಮಾತು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬೇಡಿ. ನಮ್ಮಪ್ಪ ಅಂತ ಗಂಟು ಕಟ್ಟಿರ್ತಾನೆ ನಿಮ್ಮ ಮಕ್ಳನ್ನ ಸಾಕಕ್ಕೆ. ನೀವು ಅಪ್ಪ ಅಂತ ಇರೋದೇ ಅಂತಕ್ಕೆ ಮತ್ತೆ? ಓ, ಜ್ಞಾನ ಅದೆಯಾ ಈಗ? ಜ್ಞಾನ ಅದೆಯಾ? ಅಪ್ಪ ನಾನೇನಾದ್ರು ಮಾಡಬೇಕು ಮಕ್ಕಳಿಗೆ ಅಂತ ಅಷ್ಟು ಗೊತ್ತಿದ ಮೇಲೆ ಮತ್ತೆ ನಾನು ಹೇಳ್ದಂಗೆ ಅಂತ ಕೇಳಲ್ಲ. ಏನು ಹೇಳಿದ್ದೆ ನಾನು? ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಇಷ್ಟು ದಿವಸ ಓದ್ಸಾಗಿದೆ. ಈಗ ಮದುವೆ ಮಾಡೋ ವಯಸ್ಸು, ಮದುವೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ.
ಅದು ಏನಾರು ಹೇಳೋದಾದ್ರೆ ನನ್ನ ಹತ್ರ ಹೇಳ್ಬೋದಲ್ಲ. ಯಾರೋ ಮೂರನೇರನ್ನ ಅಲ್ಲಿಂದ ಕರೆಸಿ ನೀವು ದೂರ ಹೇಳಿ ಅವ್ರು ಬಂದು ನನಗೆ ಬುದ್ಧಿ ಹೇಳಿ ನಾನು ಕೇಳ್ಬೇಕನ್ನೋ ಬುದ್ಧಿ ಅವ್ರ ಹತ್ರ. ಇಷ್ಟೊತ್ತು ನಿಂತ್ಕೊಂಡು ಏನು ಪುರಾಣ ಬಿಗಿತಿತ್ತಲ್ಲ, ಇದ್ರ ಹತ್ರ ಬುದ್ಧಿ ಹೇಳಿಸ್ಕಿಬೇಕ ನಾನು? ನಿನ್ನ ಮಕ್ಕಳಿಗೆ ಇಂಥರೇ ಬಂದು ಬುದ್ಧಿ ಹೇಳ್ಬೇಕನ್ನೋ ಗೊತ್ತಿಲ್ಲ ನಂಗೆ ಯಾರ್ಯಾರು ಏನೇನು ಮಾಡ್ಯಾರೆ ಅಂತ. ಅಪ್ಪಂತ ತಾಯಿ ದಿಕ್ಕಳಾದ್ರೆ ತಮ್ಮ ಮಕ್ಕಳನ್ನ ಅಂಥವ್ರ ಹತ್ರ ಮಾತಾಡೋಕ್ಕೆ ಬಿಡಲ್ಲ. ಎಲ್ಲ ಅವ್ರ ಬುದ್ಧಿನೇ ಕಲ್ತು ಬಿಡ್ತವ ಏನೋ ಅಂತ. ನೀನು ಅಲ್ಲಿಂದ ಕರೆಸಿ ಮಕ್ಕಳಿಗೆ ಬುದ್ಧಿ ಹೇಳಕ್ ಬಿಟ್ಟೀಯ. ಏನು ಬುದ್ಧಿ ಕಲಿಸ್ಬೇಕಂತ ಮಾಡೀಯ ಮಕ್ಕಳಿಗೆ? ಸಣ್ಣ ಮಾತಾಡಿ ಹೇಳಿನಿ. ಎಂತಾದ್ರು ಬಿಟ್ಟು ಹೋಗಿದ್ರೆ ಮತ್ತೆ ವಾಪಸ್ ಬರೋಕ್ಕದಾರೆ. ಕೇಳಿದ್ರೆ ಏನಂತಾರೆ? ಏನು ಅದಕ್ಕೆ ಏನಾಗಿದೆ? ಮಕ್ಕಳನ್ನ ಯಾಕೆ ಅದ್ರ ಹತ್ರ ಮಾತಾಡಕ್ಕೆ ಬಿಡಬಾರ್ದು? ಏನು ನಿಮ್ಗೆ ಏನು ಅನ್ಯಾಯ ಮಾಡಿದ್ರಿ? ಅದ್ರ ಪಾಡಿಗೆ ಅದ್ರ ಜೀವನ ಅದು ಮಾಡ್ತಾ ಇದೆ. ನೀವು ಹೋಗಿರ ಅದನ್ನು ಸಾಕಕ್ಕೆ? ಓ, ಹಂಗಾರೆ ನಿನ್ನ ಮಗಳು ಹಂಗೆ ಮಾಡ್ಲಿ ಅಂತ ನೀ ತೀರ್ಮಾನ ಮಾಡ್ಕಿ ಕೂತೀಯಾ? ಅದಕ್ಕೆ ಈಗ ಟ್ರೈನಿಂಗ್ ಕೊಡಿಸ್ತಾ ಇದ್ದೀಯಾ? ಒಳ್ತು ಅನ್ರಿ, ಎಂತ ಮಾತಂತ ಆಡ್ತೀರಿ? ಓಹೋ, ಅದು ಮಾಡ್ದಂಗೆ ಮಾಡ್ತದೆ ಅಂತ ಹೇಳಿದಕ್ಕೆ ಒಳ್ತು ಅನ್ಬೇಕು. ಅದು ಬಂದು ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಹೋಗ್ಬೇಕು. ಇಲ್ಲಿ ನಿನ್ನ ಮಗಳು ಅದ್ರ ಹತ್ರ ದೂರ ಹೇಳ್ಬೇಕು. ನನ್ನಪ್ಪ ಹಂಗೆ ಮಾಡ್ತಾರೆ, ನನ್ನಪ್ಪ ಹಿಂಗೆ ಮಾಡ್ತಾರೆ ಅಂತ ಅದ್ರ ಕೈಲಿ ನಾನು ಬುದ್ಧಿ ಹೇಳಿಸ್ಕಿಬೇಕು. ಮಕ್ಕಳನ್ನ ಹಂಗೆ ನೋಡ್ಕೇಳಿ ಹಿಂಗೆ ನೋಡ್ಕೇಳಿ ಅಂತ. ಇದು ಸರಿ, ಇದಕ್ಕೊಳ್ತು ಅನ್ನೋದು ಬೇಡನಾ? ಸ್ವಲ್ಪ ನಿಧಾನ ಮಾತಾಡಿ, ಯೋಚನೆ ಮಾಡಿ ಮಾತಾಡಿ. ಮಕ್ಕಳು ಸಣ್ಣವಲ್ಲ. ನಾನೇನೋ ನೀವು ಹೇಳಿದ್ನೆಲ್ಲ ಕೇಳ್ಕೊಂಡು ಮಂಡೆ ಬಗ್ಸ್ಕೊಂಡು ಇದ್ದೆ ಅಂದರೆ ಈಗಿನ ಮಕ್ಕಳು ಹಾಗೆ ಇರ್ತಾರೆ ಅಂತ ಮಾತ್ರ ತಿಳ್ಕೊಬೇಡಿ. ಏನಾಗಿದ್ರಿ ನಮ್ಮ ಮಗಳಿಗೆ? ಹೇಳಿದ ಮಾತು ಚಾಚು ತಪ್ಪದೆ ಕೇಳ್ತಾ ಇದೆಯಲ್ಲ, ಅದೇ ತಪ್ಪಾಗಿದ್ದೇನೋ ನಿಮ್ಗಲ್ಲ? ಅಲ್ಲ, ಅದು ಬಂದು ಕೇಳ್ತೆ ಅಂತ ನೀನು ಓದ್ಬೇಕಾ ಬರಿಬೇಕಾ ಏನಂದ್ರೆ ಹೌದು ನಾವು ಓದಬೇಕು ಅಂದದೆ. ಅದರಲ್ಲಿ ಏನು ತಪ್ಪು? ಇಲ್ಲ ನಂಗೆ ಓದೋಕ್ಕಾಗಲ್ಲ, ನಾನು ಓದಲ್ಲ, ನಾನು ಮದುವೆ ಮಾಡಿ ಅಂತ ಕೂತ್ಕೋಬೇಕಿತ್ತಾ? ಓದಲ್ಲ ಮಕ್ಕಳು ಅಂತೇಳಿ ಎಷ್ಟೋ ಜನ ಅಪ್ಪ ಅಮ್ಮ ಅಯ್ಯೋ ದೇವ್ರೆ ಅಂತೇಳಿ ಅವ್ರು ಇದು ಮಾಡ್ತಾರೆ. ಇವಾಗ ಹಂಗಲ್ಲ, ಬಂಗಾರದಂಗೆ ಓದ್ತವೆ ಮಕ್ಕಳು. ಅದನ್ನು ಓದ್ಸೋಕ್ಕಾಗಲ್ಲ ನಮಗೆ. ಅದು ಬಂದು ಇದ್ರ ಹತ್ರ ಮಾತಾಡಿದ ಕೂಡಲೇ ಇದು ಕೆಟ್ಟ ಬುದ್ಧಿ ಕಲಿತದೆ. ಹಂಗೇನಾದ್ರು ಕೆಟ್ಟ ಬುದ್ಧಿ ಹೇಳ್ಕೊಡೋಳೆ ಆಗಿದ್ದು ನಿಮ್ಮ ಹತ್ರ ಬಂದ್ಕೊಂಡು ಮಗಳನ್ನ ಓದಿಸಿ ಅಂತಿತ್ತಂದ್ರೆ ಇದಕ್ಕೆ ಹೇಳ್ತಿತ್ತ ನೀವು ಓದು, ಹೆಣ್ಮಕ್ಳು ಎಷ್ಟಾಗ್ತದೋ ಅಷ್ಟು ಓದ್ಕೊಂಡು ಹೋಗ್ಬೇಕು ತವ್ರ ಮನೆಯಿಂದ ಅಂತ ಅಷ್ಟು ಚಂದ ಮಾಡಿ ಬುದ್ಧಿ ಹೇಳಿದೆ. ಏನೇನು ಮಾಡಬೇಕು ಅಂತೇಳಿ ನಮಗೆಲ್ಲ ಅದು ಈಕು ಪುಕ್ಕು ಒಂದೂ ಗೊತ್ತಿಲ್ಲ. ಅದು ಇಂತಿಂಥದ್ದೇ ಮಾಡಬೇಕು ಅಂತೇಳಿ ಎಲ್ಲ ಹೇಳಿ ಅಷ್ಟೊತ್ತು ಮಾತಾಡ್ತಾ ಕೂತಾರೆ. ಏನು ಮಾಡಬೇಕು ಅಂತಿದ್ದೀಯನ್ನ ನಾವು ಓದಬೇಕು ಪಾಪ ಕತೆ, ನಂಗೆ ಓದೋಕ್ಕೆ ಆಸೆ ಅದೇ ಅಂದದೆ. ಏನು ತಪ್ಪು ಅದರಲ್ಲಿ ಏನು ತಪ್ಪು ಅಂತ ಇಷ್ಟು ಮಾತಾಡ್ತಿದ್ದೀರಿ? ಅದು ಏನೋ ಯಾರೋ ಕಂಡರಾಗಿದ್ರೆ ಹೇಳ್ತಾ ಹೋತಿತ್ತ, ಏನೋ ಸ್ವಂತ ಒಂದು ಅಣ್ಣನಕ್ಕಿಂತ ಹೆಚ್ಚು ನೋಡ್ತಾ ಇದೆ ಅದು. ಅದಕ್ಕಿಂತ ಮಾತು ಆಡ್ಬಿಡ್ತೀರಲ್ಲ ನೀವು ಎಲ್ಲರೂ. ಅದು ಅಲೈಸಿದ್ರೆ ನಿಮ್ಮನ್ನು ಯಾವ ಥರದಲ್ಲಿ ನೋಡ್ತದೆ ಅಂತ ಜ್ಞಾನ ಅದೆಯನ್ರಿ ನಿಮಗೆ? ನಿಮಗೇನು ಮಾಡೋದು ಅಂಥದ್ದು? ಗುಂಡಪ್ಪಣ್ಣ ಅಂದರೆ ಅಷ್ಟು ಆಸೆ ಮಾಡ್ತದೆ. ಆ ಸಲ್ಗಿಲ್ಲೇ ಅಲ್ಲ ಅದಿಷ್ಟೊತ್ತು ಬಂದು ನಿಂತ್ಕೊಂಡು ಹೇಳಿದ್ದು. ಏನು ಅದಕ್ಕೆ ಏನ್ರಿ? ಏನು ಹಸು ನೋಡೋಣ? ನಿಮ್ಮ ಮಗಳು ನೀವು ಓದಿಸಿ ಬಿಟ್ಟಾರು ಬಿಡಿ, ಅದಕ್ಕೆ ಹೇಳ್ಬೇಕು ಅನ್ನೋಂಥದ್ದು ಏನ? ಅದೇ ಶಿವಮೊಗ್ಗದಿಂದ ಏನಾರು ತರಿಸ್ಕೋಬೇಕು ಅಂದಿದ್ರೆ ಪಾಪಕ್ಕ ಅಂದ್ರೆ 10 ಬಾಯಿ ಆಗ್ತದೆ. ಆ ಬಸ್ಸಿಗೆ ಕೊಡು ಈ ಬಸ್ಸಿಗೆ ಕೊಡು ಅಂತ ಹೇಳ್ತಿರ್ತೀರಿ. ಅವಾಗ ಏನಿರಲ್ಲ ನಿಮಗೆ? ಅದ್ರ ಕೈಲಿ ಮಾತಾಡಬಾರ್ದು, ಅದು ಒಳ್ಳೆ ಕೆಲಸ ಮಾಡಿ ಹೋದಾಳಲ್ಲ ಅಂತ. ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಅವ್ರು ಒಳ್ಳೆಯರು. ಬಾಕಿದೆ ಅಂತ ನಿಮಗೆ ಹೇಳಕ್ಕೆ ಬಂದ ಕೂಡಲೇ ಅವ್ರು ಕೆಟ್ಟರು. ಸಾರಿ ಬಿಡಿ, ಇನ್ನೆಂತ ಹೇಳಲ್ಲ. ನಿಮಗೇನಂತ ಹೇಳೋದು? ನಿಮಗೆ ಸ್ವಂತಕ್ಕೆ ಬುದ್ಧಿನೂ ಇಲ್ಲ. ಯಾರು ಹೇಳಿದ್ನು ನೀವು ಕೇಳೋರೂ ಅಲ್ಲ. ನಿಮ್ಮಂಥ ಮೇಧಾವಿ ಯಾರೂ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ. ನಿಮಗೆ ಬುದ್ಧಿ ಹೇಳೋದು ಅಂದುಬಿಟ್ರೆ ಮಾತಾಡ್ತೀರಿ. ಈಗಂತ ಹೇಳಲ್ಲ. ಅದು ಒಳಗೆಲ್ಲ ಅಲೆಸ್ಕಿತ ಇರ್ತದೇನೋ ಮನಸ್ಸಲ್ಲಿ. ಏನಂತ ಜ್ಞಾನ ಮಾಡಬೇಕು? ಹೋಗಲಿ ಇನ್ನೊಂದು ದಿವ್ಸ ಮಾತಾಡ್ತೀನಿ, ತಡೀರಿ.